ಗದಗ್ ನಗರದಲ್ಲಿ ನಗರದ ಪ್ರತಿಷ್ಠಿತ ಸಂಸ್ಥೆಗಳ ಶತಮಾನೋತ್ಸವ ಭವನ, ಶೈಕ್ಷಣಿಕ ಸಂಕೀರ್ಣಗಳ ಉದ್ಘಾಟನೆ ಹಾಗೂ ಅತ್ಯಾಧುನಿಕ ಆಸ್ಪತ್ರೆ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಗಳು. ಕಾಟನ್ ಸೇಲ್ ಸೊಸೈಟಿ ಶತಮಾನೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ರಾಜ್ಯ ಸರ್ಕಾರದ ಪ್ರಮುಖ ಸಚಿವರುಗಳು ಈ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾದರು. ಪಂಡಿತ್ ವೆಂಕಟೇಶ್ ಅಲ್ಕೂರ್ ಹಾಗೂ ತಂಡದವರು ನಡೆಸಿಕೊಡಬೇಕಾಗಿ ಕೇಳ್ಕೊತಿದ್ದೀನಿ. ನಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸೂಚಿಸಬೇಕಾಗಿ ಕೇಳ್ಕೊತಿದ್ದೀನಿ. ನಾಡಗೀತೆ ನಾಡಿನ ಹಿರಿಯ ಗಾಯಕರು ಪಂಡಿತ್ ವೆಂಕಟೇಶ್ ಅಲ್ಕೂರ್ ಹಾಗೂ ತಂಡದವರಿಂದ. ಗದಗದ ವಾಣಿಜ್ಯ ಇತಿಹಾಸದಲ್ಲಿ ಮೈಲಿಗಲ್ಲಾಗಿರುವ ದಿ ಕಾಟನ್ ಸೇಲ್ ಸೊಸೈಟಿಯ ಶತಮಾನೋತ್ಸವದ ನೆನಪಿಗಾಗಿ ನಿರ್ಮಿಸಲಾದ ನೂತನ ಭವನವನ್ನ ಹಾಗೂ ಶ್ರೀ ರಾಜೇಶ್ವರಿ ವಿದ್ಯಾನಿಕೇತನದ ನೂತನ ತರಗತಿಗಳ ಸಂಕೀರ್ಣವನ್ನ ಮಾನ್ಯ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಹಕಾರಿ ರಂಗದಲ್ಲಿ ಗದಗಿನ ಈ ಸಂಸ್ಥೆಯ ಕೊಡುಗೆಯು ಅಪಾರ ಎಂದು ಶ್ಲಾಘಿಸಿದರು. ನಮ್ಮ ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನಿಸಿದರೆ ಆರೋಗ್ಯ ವೆಚ್ಚ ಉಚಿತ ನೀಡತಕ್ಕಂಥ ಯೋಜನೆ. ಈ 4 ಯೋಜನೆಗಳನ್ನು ಕೆಎಚ್ ಪಾಟೀಲ್ ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಸಾರ್ವಜನಿಕರಿಗೆ ಸುಸಜ್ಜಿತ ಆರೋಗ್ಯ ಸೇವೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಕೆಎಚ್ ಪಾಟೀಲ್ ಆಸ್ಪತ್ರೆಯ ನೂತನ ಕಟ್ಟಡದ ಭೂಮಿ ಪೂಜೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿದರು. ಬೆತ್ತೂರು ಮಾಸ್ತರ್ ಶ್ರೀಮತಿ ಅಮೀನಾ ಸುರಾನಿ, ವೀರೇಂಗೌಡ ಪಾಟೀಲ್, ಶಿವಾಜ್ ಸಿಂಗ್ ಗಂಗಾವಂದಿ, ರಾಮಕೃಷ್ಣ ದೇವರಗೊಂಡಿ, ಶ್ರೀಮತಿ ಲಕ್ಷ್ಮೀಬಾಯಿ ಮಂಕಲ್. ಇದೇ ಸಂದರ್ಭದಲ್ಲಿ ಕೆಎಚ್ ಪಾಟೀಲ್ ಒಡನಾಡಿ ಹಿರಿಯ ಜೀವಿಗಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಅರಣ್ಯ, ಜೀವಿ ಪರಿಸ್ಥಿತಿ ಹಾಗೂ ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಪಾಲ್ಗೊಂಡು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಪ್ರಭಾಕರ್ ಕೋರೆ ಅವರಿಗೆ ಕೆಎಚ್ ಪಾಟೀಲ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವರೊಂದಿಗೆ ಸ್ಥಳೀಯ ಜನಪ್ರತಿನಿಧಿಗಳು, ಸಹಕಾರಿ ಧುರೀಣರು ಹಾಗೂ ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಉಡುಚಪ್ಪ ತೆಗರಿ, 9 ಲೈವ್ ನ್ಯೂಸ್, ಗದಗ್.